ದಲಿತ ಅಧಿಕಾರಿಗೆ ಶಾಸಕ ಪ್ರಭು ಚವ್ಹಾಣ್ನಿಂದ ಧಮಕಿ. ಕಾಂಗ್ರೆಸ್ ಮುಖಂಡ ಸುಧಾಕರ್ ಕೊಳ್ಳೂರ್ ಖಂಡನೆ. ಹೌದು, ಬೀದರ್ ಜಿಲ್ಲೆಯ ಔರಾದ್ ತಾಲೂಕು ಶಾಸಕ ಪ್ರಭು ಚವ್ಹಾಣ್ ಅವರು ಗ್ರಾಮ ಸಂಚಾರ ನಡೆಸುತ್ತಿರುವ ಸಂದರ್ಭದಲ್ಲಿ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಅವರಿಗೆ ಮನಸ್ಸಿಗೆ ಬಂದಂತೆ ಏಕವಚನದಲ್ಲಿ ಬೈಯೋದ್ರ ಜೊತೆಗೆ ನೇರವಾಗಿ ಧಮಕಿ ಹಾಕಿದ್ದಾರೆ. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವ ಶಾಸಕರು ಅಧಿಕಾರಿಗಳಿಗೆ ಈ ರೀತಿ ಬಹಿರಂಗವಾಗಿ ಸಾರ್ವಜನಿಕರ ಎದುರೇ ಅವಮಾನಿಸೋದು, ಧಮಕಿ ಹಾಕೋದು ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ? ಅದರಲ್ಲೂ ವಿಶೇಷವಾಗಿ ಪ್ರಭು ಚವ್ಹಾಣ್ ಅವರು ದಲಿತ ಅಧಿಕಾರಿಗಳನ್ನ ಗುರಿಯಾಗಿಟ್ಕೊಂಡು ಪದೇ ಪದೇ ಕಿರುಕುಳ ನುಡಿದು ಈ ರೀತಿ ಅವಮಾನಿಸುವುದನ್ನ ಮಾಡ್ತಿದ್ದಾರೆ. ಕೆಲ ದಿನಗಳ ಹಿಂದೆ ನಡೆದ ಕೆಡಿಪಿ ಸಭೆಯಲ್ಲೂ ಕೂಡ ಕೃಷಿ ಇಲಾಖೆಯ ದಲಿತ ಅಧಿಕಾರಿಯನ್ನ ಏಕವಚನದಲ್ಲಿ ನಿಂದಿಸಿದ್ರೆ ಮತ್ತು ತಾಲೂಕಿನಿಂದ ಬೇರೆ ಕಡೆ ವರ್ಗಾವಣೆ ಮಾಡಲು ಶಿಫಾರಸು ಮಾಡಿ ಅವರನ್ನ ಅವಮಾನಿಸಿದ್ದಾರೆ. ಈ ತರ ಪದೇ ಪದೇ ಅಧಿಕಾರಿಗಳಿಗೆ ಶಾಸಕ ಪ್ರಭು ಚವ್ಹಾಣ್ ಅವಮಾನಿಸುತ್ತಾ, ನಿಂದಿಸುತ್ತಾ ಮಾನಸಿಕವಾಗಿ ಕುಗ್ಗಿಸುತ್ತಿದ್ದಾರೆ. ಅಧಿಕಾರಿಗಳು ಶಾಸಕರ ಮನೆಗೆ ಹೋಗಿ ಭೇಟಿಯಾಗಬೇಕು. ಭೇಟಿಯಾಗಿದ್ದ ಅಧಿಕಾರಿಗಳು ಮಾತ್ರ ತಾಲೂಕಿನಲ್ಲಿ ಕೆಲಸ ಮಾಡಬೇಕು. ಶಾಸಕರಿಗೆ ಭೇಟಿ ಆಗಿಲ್ಲ ಅಂದ್ರೆ ಈ ತರ ಸಾರ್ವಜನಿಕರ ಮುಂದೆ ಅವರನ್ನ ಅವಮಾನಿಸುವುದು, ಇಲ್ಲ ತಾಲೂಕಿನಿಂದ ವರ್ಗಾವಣೆ ಮಾಡೋದನ್ನ ಮಾಡ್ತಿದ್ದಾರೆ. ನಿರ್ಭಯದಿಂದ ಅಧಿಕಾರಿಗಳು ಪ್ರಾಮಾಣಿಕವಾಗಿ ತಾಲೂಕಿನಲ್ಲಿ ಕೆಲಸ ಮಾಡಲು ಆಗ್ತಿಲ್ಲ. ಶಾಸಕರು ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಿದ್ದಾರೆ. ತಾಲೂಕಿನಲ್ಲಿ ಹಿಟ್ಲರ್ ಆಡಳಿತ ನಡೆಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಸುಧಾಕರ್ ಕೊಳ್ಳೂರ್ ಆಕ್ರೋಶವನ್ನು ಹೊರಹಾಕಿದರು. ಕೂಡಲೇ ಅಧಿಕಾರಿಗಳಿಗೆ ಕ್ಷಮೆ ಯಾಚಿಸಬೇಕು ಮತ್ತು ತಾಲೂಕಿನ ಎಲ್ಲ ಅಧಿಕಾರಿಗಳಿಗೆ ಗೌರವವಾಗಿ ನಡ್ಕೊಳ್ಬೇಕು. ಅಧಿಕಾರಿಗಳು ತಪ್ಪು ಮಾಡಿದ್ರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಿ. ಅದನ್ನ ಬಿಟ್ಟು ಎಲ್ಲರೆದುರು ಅವಮಾನಿಸಿದ್ರೆ ಮತ್ತು ಏಕವಚನದಲ್ಲಿ ನಿಂದಿಸಿದ್ರೆ ಶಾಸಕರ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ ಅಂತ ಸುಧಾಕರ್ ಕೊಳ್ಳೂರ್ ಎಚ್ಚರಿಕೆಯನ್ನ ನೀಡಿದರು. NKS TV4 ನ್ಯೂಸ್ ಬ್ಯೂರೋ ಬೀದರ್. ಅವ್ರ ಹಿಂಗ್ರವ ಯಾವನ ಖರಾಬ್ ಮನುಷ್ಯ ಅವ್ರಿಗೆ ಬೇಕಂದು ಅವ್ರು ಹೇಳ್ತಾ ಇದಾರೆ, ವಿಸಿಟ್ ಮಾಡ್ರಿ, ಆಫೀಸ್ ಹೋಗ್ಬೇಕು, ಟೈಮ್ ಆಗ್ಬೇಕು, ಹೀಗೆ ಮಾಡ್ತಿರ್ತಾವು. ತಾವು ಬರೀ ಇಲ್ಲ 10 ಸಮಂಗತಿಗೆ ನೋಡಿ ನಾನು ತಾವ್ ಹಿಂಗೆ ಪಾರ್ಟಿಸ್ ಮಾಡ್ತಾ ಇದ್ರಿ. ಇಲ್ಲಿ ಅವ್ರಿ SC ಕಾನ್ಸೆಂಟ್ ಯಾವ ಬೇರೆ ಹಲ್ಕಿ ಜನರಲ್ಲ, ಅವ್ರ SC ಅವ ನಸುಕೋದ ಜನರಲ್ಲ ಅವ ಎಲ್ಲಿ ಪಡೆದಿಲ್ಲ ಪೂರ ತಾವು ಕಾಮಿ ನೋಡ್ಬೇಕು, ಕೊಡ್ಬೇಕು. ನಮ್ದು ಉಲ್ಟಾ ಮಾಡ್ತಾ ಇದ್ರಿ, ಮಾತಾಡ್ತೀರಿ. ಅವ್ರು ಡಿಸ್ಟ್ರಿಕ್ಟ್ ಮಿಸ್ಗೈಡ್ ಮಾಡ್ತಾರೆ. ಡಿಸ್ಟ್ರಿಕ್ಟ್ಗೆ 15% है, 10% है, ये SC करता है 15% है. तो हम देखते सर SC कॉन्सेंस ये कि कौन सा कॉन्सेंस है बोल पहले सर. SC कॉन्सेंस तो नो जब ताऊ बरी ಬಂದಿಲ್ಲ ರೀ 10% ದೇನ ಇದು 2008 ನಾನು MLA ಇದೀನಿ. ರಿಪೋರ್ಟ್ ಕೊಟ್ಟಿದ್ರಿ, ನಾನು ಛುಳೆ ಕೊಡ್ತೀರಿ, ಗೋರು ಛುಳೆ ಕೊಡ್ತೀರಿ. ಮುನ್ನ ಒಂದು ಭೂತಾವ ಇಲ್ಲಿ 9 ಓಟ್ ಅವ್ರಿಗೆ ಮಾಡ್ಸಿಟ್ಟಿ ಅವ್ರಲ್ಲಿ 15% ಬರ್ತಾರೆ. ಅವರು ಏನಂದ್ರೆ ಇಂಪ್ಲಿಮೆಂಟ್ ಆಗಬಾರ್ದು, ವಾಪಸ್ ಬ್ಯಾಂಕ್ ಬರಬೇಕು, ವಾಪಸ್ ಹೋಗ್ಬೇಕು, ಟೈಮ್ ಆಗ್ಬೇಕು, ಲ್ಯಾಬ್ ಆಗ್ಬೇಕು. ಹಿಂಗ ಪ್ಲಾನ್ ಮಾಡ್ತಾ ನೋಡಿ ಆಫೀಸರ್ ಅವ್ರಿ, ತಾಲೂಕು ಆಫೀಸರ್ ಹಿಂಗ ಅವಿ ತಾವ್ ತಹಸೀಲ್ದಾರ್ ಇದ್ದೀರಿ, ಹೇಳ್ರಿ ತಾವೇ ಎಷ್ಟು ನಾವು ಎಷ್ಟು ಇದ್ದೀನಿ, ತಾವೇ ಎಷ್ಟು ಕೇಳ್ರಿ. ಹಿಂಗ ಯಾವ ತರ ಮಾಡ್ತಾರೆ ಈ ಮನುಷ್ಯ? ಔರಾದ್ ತಾಲೂಕಿನ ಶಾಸಕರು ಮಾಜಿ ಸಚಿವರು ಆದ ಪ್ರಭು ಚವ್ಹಾಣ್ ಅವರು ಇಂದು ಗ್ರಾಮ ಸಂಚಾರ ನಡೆಸುವ ಸಂದರ್ಭದಲ್ಲಿ ವಿಷಯವೊಂದಕ್ಕೆ ಸಂಬಂಧಪಟ್ಟಂತೆ ತಾಲೂಕಾ ಸಮಾಜ ಕಲ್ಯಾಣಾಧಿಕಾರಿಗಳಿಗೆ ಏಕವಚನದಲ್ಲಿ ನಿಂದಿಸುವುದಲ್ಲದೆ ಅವರನ್ನು ಅವಮಾನಿಸೋದ್ರ ಜೊತೆಗೆ ನೇರವಾಗಿ ಧಮಕಿ ಹಾಕಿರುವ ವಿಡಿಯೋ ಈಗಾಗಲೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಾ ಇದೆ. ಮಾನ್ಯ ಶಾಸಕರಾದ ಪ್ರಭು ಚವ್ಹಾಣ್ ಅವರೇ, ತಮಗೇನಾದರೂ ನೈತಿಕತೆ ಇದೆಯಾ? ತಾವೇ ಸಂವಿಧಾನದ ಚೌಕಟ್ಟಿನಲ್ಲಿ ಶಾಸಕರಾಗಿ ಆಯ್ಕೆ ಆದವರು, ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಸೇವೆ ಮಾಡಿದಂಥವ್ರು, ತಾವೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ಬ ಶಾಸಕರಿದ್ರೂ ಕೂಡ ಒಬ್ಬ ತಾಲೂಕಾಧಿಕಾರಿಯನ್ನ ಈ ರೀತಿ ಬಹಿರಂಗವಾಗಿ ಎಲ್ಲರೆದುರೇ ಅವಮಾನಿಸೋದು, ಬೈಯೋದು, ಅವರನ್ನ ಧಮಕಿ ಹಾಕೋದು, ಕ್ಯಾರೆ ಅರೆ ತುರೆ ಈ ಬಟ್ ಮಾಡೋದು, ಇವೆಲ್ಲ ವಿಷಯಗಳು ತಮಗೆ ಶೋಭೆ ತರುವಂಥದ್ದಲ್ಲ. ತಾವು ಅಧಿಕಾರಿಗಳನ್ನ ಗೌರವಪೂರ್ವಕವಾಗಿ ನಡೆಸ್ಕೊಳ್ಬೇಕು. ಯಾವುದೇ ಅಧಿಕಾರಿ ತಪ್ಪು ಮಾಡಿದಾಗ ಕಾನೂನಿನ ಚೌಕಟ್ಟಿನಲ್ಲಿ ಅವರ ಮೇಲೆ ಕ್ರಮ ತಗೊಳ್ಳಿ. ಅವರ ಉನ್ನತ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಅವರ ವಿರುದ್ಧ ಶಿಫಾರಸು ಮಾಡಿ ಅಮಾನತುಗೊಳಿಸಿ. ಅದನ್ನು ಬಿಟ್ಟು ಬಹಿರಂಗವಾಗಿ ಜನರ ಮುಂದೆ ಅವರನ್ನು ಅವಮಾನಿಸೋದು, ಬೈಯೋದು, ಧಮಕಿ ಹಾಕೋದು, ಪದೇ ಪದೇ ತಾವು ಅಧಿಕಾರಿಗಳಿಗೆ ಕಿರುಕುಳ ನೀಡ್ತಾ ಇದ್ದೀರಿ. ಇದರಿಂದ ಅಧಿಕಾರಿಗಳು ಮಾನಸಿಕವಾಗಿ ಕುಗ್ಗುತ್ತಾ ಇದ್ದಾರೆ. ಅದರಲ್ಲಿ ತಾವು ವಿಶೇಷವಾಗಿ ದಲಿತ ಅಧಿಕಾರಿಗಳನ್ನೇ ಗುರಿಯಾಗಿಟ್ಟುಕೊಂಡು ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳು ಕೊಡೋದು, ಅವರನ್ನ ಅವಮಾನಿಸೋದು ಪದೇ ಪದೇ ತಾವು ಮಾಡ್ತಾ ಇದ್ದೀರಿ. ಇದು ತಮಗೆ ಗೌರವ ಸಲ್ಲಿಸೋದಂತ, ತಮಗೆ ಗೌರವ ತರುವಂತ ವಿಷಯ ಅಲ್ಲ. ಕೂಡಲೇ ತಾವು ಅಧಿಕಾರಿಯನ್ನ ಕ್ಷಮೆ ಕೇಳಬೇಕು ಮತ್ತು ಗೌರವಪೂರ್ವಕವಾಗಿ ಅಧಿಕಾರಿಗಳನ್ನ ನಡೆಸ್ಕೊಳ್ಬೇಕಂತೇಳಿ ಈ ಮುಖಾಂತರ ನಾನು ಆಗ್ರಹಿಸ್ತೀನಿ. ಜೊತೆಗೆ ತಮ್ಮಿಂದ ಯಾವುದೇ ರೀತಿ
ಅಭಿವೃದ್ಧಿ ಕೆಲಸಕ್ಕೆ ತಾವು ಅಧಿಕಾರಿಗಳಿಗೆ ಸಹಕಾರ ನೀಡುತ್ತಿಲ್ಲ ಅನ್ನೋದನ್ನ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಅಧಿಕಾರಿಗಳಿಗೆ ತಾವು ಪದೇ ಪದೇ ಕಿರುಕುಳ ನೀಡ್ತಾ ಇದ್ದೀರಿ. ಗ್ರಾಮ ಸಂಚಾರದ ಹೆಸರಲ್ಲಿ ಈಗಾಗಲೇ ಅಧಿಕಾರಿಗಳನ್ನ ತೆಗೆದುಕೊಂಡು ಹೋಗಿ ಪ್ರತಿ ಗ್ರಾಮಗಳಿಗೆ ತಾವು ಸಂಚಾರ ಮಾಡ್ತಾ ಇದ್ರಿ. ಈ ಹಿಂದೆ ಕೂಡ ಮಾಡಿದ್ರಿ. ಎಷ್ಟು ಗ್ರಾಮಗಳಿಗೆ ಹೋದಾಗ ಏನು ಇಂಪ್ಲಿಮೆಂಟ್ ಮಾಡಿದ್ರಿ ಅನ್ನೋದು ಇಲ್ಲಿ ತನಕ ಒಂದು ಪ್ರೋಗ್ರೆಸ್ ರಿಪೋರ್ಟ್ ನೀವು ಎಲ್ಲೂ ಕೊಟ್ಟೇ ಇಲ್ಲ. ಬರೀ ಕಾಟಾಚಾರದ ಪ್ರಚಾರ ಮಾಡ್ಕೊಳ್ಳೋಕ್ಕೋಸ್ಕರ, ಅಧಿಕಾರಿಗಳಿಗೆ ಧಮಕಿ ಹಾಕೋದಕ್ಕೋಸ್ಕರ, ಅಧಿಕಾರಿಗಳಿಗೆ ತಮ್ಮ ಮನೆಗೆ ಬಂದು ಭೇಟಿ ಆಗಿಲ್ಲ ಅಂದ್ರೆ ಅವರಿಗೆ ವರ್ಗಾವಣೆ ಮಾಡಿಸೋದು, ಅವ್ರನ್ನ ಸಾರ್ವಜನಿಕವಾಗಿ ಬೈಯೋದು, ಹೀಯಾಳಿಸೋದು, ಇದು ಪದೇ ಪದೇ ಮಾಡ್ತಾ ಇದ್ರಿ. ಕೆಲ ದಿನಗಳ ಹಿಂದೆ ನಡೆದಿರ್ತಕ್ಕಂಥ KDP ಸಭೆಯಲ್ಲಿ ಕೂಡ ಇದೇ ರೀತಿ ಒಬ್ಬ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ದಲಿತ ಅಧಿಕಾರಿಯನ್ನೇ ತಾವು ಗುರಿಯಾಗಿಟ್ಟುಕೊಂಡು ಅವನಿಗೆ ಎಲ್ಲಿ ವರ್ಗಾವಣೆ ಮಾಡಿಸೋಕೆ ಶಿಫಾರಸು ಮಾಡಿದ್ರಿ. KDP ಸಭೆಯಲ್ಲೂ ಕೂಡ ಅವಮಾನ ಮಾಡಿದ್ರಿ. ಎಲ್ಲ ವರ್ಗದ ಅಧಿಕಾರಿಗಳನ್ನು, ಕೇವಲ ದಲಿತರಂತ ಅಷ್ಟೇ ಅಲ್ಲ, ಬೇರೆ ಬೇರೆ ಎಲ್ಲ ವರ್ಗದ ಅಧಿಕಾರಿಗಳಿಗೂ ಕೂಡ ತಾವು ಅವಮಾನಿಸುವ ಕೆಲಸ ಮಾಡ್ತಾ ಇದ್ರಿ. ಅವರಿಗೆ ಗೌರವ ನೀಡ್ತಾ ಇಲ್ಲ ಮತ್ತು ಅವ್ರ ಗೌರವಪೂರ್ವಕವಾಗಿ ನಡೆಸ್ಕೊಳ್ತಾ ಇಲ್ಲ. ಜೊತೆಗೆ ಅಧಿಕಾರಿಗಳಿಗೆ ಮಾನಸಿಕವಾಗಿ ಹಿಂಸೆ ನೀಡ್ತಕ್ಕಂಥ ಪ್ರಕ್ರಿಯೆಯನ್ನು ತಾವು ಪದೇ ಮಾಡ್ತಾ ಇದ್ರಿ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ತಾವು ಅಧಿಕಾರಿಗಳಿಗೆ ಇದೇ ರೀತಿ ಕಿರುಕುಳ ನೀಡಿದ್ರೆ ತಮ್ಮ ವಿರುದ್ಧ ಬೀದಿಗಿಳಿದು ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಈ ಮುಖಾಂತರ ನಾನು ತಮ್ಮನ್ನು ಆಗ್ರಹಿಸ್ತೀನಿ. ಮತ್ತು ಕೂಡಲೇ ಶಾಸಕರು ಅಧಿಕಾರಿಯ ಕ್ಷಮೆ ಕೇಳಬೇಕು ಮತ್ತು ಅಧಿಕಾರಿ ಯಾವುದೇ ರೀತಿ ತಪ್ಪು ಮಾಡಿದ್ರೆ ಅವರ ವಿರುದ್ಧ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ಳಿ. ಅದನ್ನು ಬಿಟ್ಟು ಸಾರ್ವಜನಿಕವಾಗಿ ಈ ತರ ಅಧಿಕಾರಿಗಳಿಗೆ ಅವಮಾನಿಸೋದು, ಹೀಯಾಳಿಸೋದು, ಧಮಕಿ ಹಾಕೋದು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅಂತೇಳಿ ಈ ಮುಖಾಂತರ ನಾನು ಆಗ್ರಹಿಸುತ್ತೇನೆ.